ನಮಸ್ಕಾರ ಗೆಳೆಯರೇ. ಕೂದಲು ಮನುಷ್ಯನ ಅಂದವನ್ನು ಹೆಚ್ಚಿಸುತ್ತೆ ಅನ್ನೋದು ನಿಜ. ಆದರೆ ಸಿನಿಮಾ ಸ್ಟಾರ್ಸ್ಗೆ ದಿನಾ ಶೂಟಿಂಗ್ ಕೆಮಿಕಲ್ಸ್ ಮತ್ತು ಸ್ಟ್ರೆಸ್ನಿಂದಾಗಿ ತಲೆ ಕೂದಲು ಉದುರುವ ಸಮಸ್ಯೆ ತುಂಬಾ ಹೆಚ್ಚಿರುತ್ತೆ. ತೆರೆ ಮೇಲೆ ಸ್ಟೈಲಿಶ್ ಆಗಿ ಕಾಣಿಸುವ ನಮ್ಮ ಸೌತ್ ಇಂಡಿಯಾದ ಯಾವೆಲ್ಲ ಟಾಪ್ ನಟರು ನಿಜ ಜೀವನದಲ್ಲಿ ಬೋಳು ತಲೆ ಸಮಸ್ಯೆ ಎದುರಿಸುತ್ತಿದ್ದಾರೆ? ಸಿನಿಮಾಗಾಗಿ ಯಾರೆಲ್ಲ ವಿಗ್ ಬಳಸ್ತಾರೆ, ಇವರ ರಿಯಲ್ ಲೈಫ್ ಕತೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ನೋಡೋಣ ಬನ್ನಿ. ಮೊದಲನೆಯದಾಗಿ ನಮ್ಮ ಕನ್ನಡದ ಎವರ್ ಗ್ರೀನ್ ನಟ ರಮೇಶ್ ಅರವಿಂದ್. ಇವರನ್ನು ನೋಡಿದರೆ ವಯಸ್ಸಾಗಿದೆ ಅಂತ ಅನ್ಸೋದೇ ಇಲ್ಲ. ಆದರೆ ಸತ್ಯ ಏನೆಂದರೆ ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ ಕೂದಲು ಉದುರಿತ್ತು. ಹಾಗಾಗಿ ಇವರು ಸಿನಿಮಾದಲ್ಲಿ ಮಾತ್ರವಲ್ಲ, ರಿಯಲ್ ಲೈಫ್ನಲ್ಲೂ ವಿಗ್ ಧರಿಸಿಕೊಂಡೇ ಇರುತ್ತಾರೆ. ನಮ್ಮ ಹೆಮ್ಮೆಯ ಸಾಹಸ ಸಿಂಹ ವಿಷ್ಣು ಸರ್ ಅವರಿಗೂ ಕೂಡ ವಯಸ್ಸಾಗುತ್ತಾ ಬಂದಂತೆ ಕೂದಲು ತುಂಬಾ ಕಡಿಮೆಯಾಗಿತ್ತು. ಇದೇ ಕಾರಣಕ್ಕೆ ಅವರು ಹೊರಗಡೆ ಹೋಗುವಾಗ ತಲೆಗೆ ಒಂದು ಬಟ್ಟೆ ಕಟ್ಟಿಕೊಳ್ಳುತ್ತಿದ್ದರು. ಅಭಿಮಾನಿಗಳು ಇದನ್ನು ಹೊಸ ಫ್ಯಾಷನ್ ಎಂದುಕೊಂಡಿದ್ದರು. ಇನ್ನು ಸಿನಿಮಾಗಳಲ್ಲಿ ಇವರು ಪಾತ್ರಕ್ಕೆ ತಕ್ಕಂತೆ ವಿಗ್ ಬಳಸುತ್ತಿದ್ದರು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಯಾವಾಗಲೂ ತಲೆಗೆ ಟೋಪಿ ಯಾಕೆ ಹಾಕ್ತಾರೆ ಅಂತ ನಿಮಗೂ ಡೌಟ್ ಇರಬಹುದು. ಒಂದು ಕಾಲದಲ್ಲಿ ದಟ್ಟವಾದ ಗುಂಗುರು ಕೂದಲಿಟ್ಟುಕೊಂಡಿದ್ದ ಇವರಿಗೆ ನಂತರ ಕೂದಲು ಉದುರುವ ಸಮಸ್ಯೆ ಶುರುವಾಯಿತು. ಹಾಗಾಗಿ ಸಿನಿಮಾದಲ್ಲಿ ವಿಗ್ ಬಳಸುವ ಇವರು ರಿಯಲ್ ಲೈಫ್ನಲ್ಲಿ ಸದಾ ಟೋಪಿ ಧರಿಸಿಯೇ ಇರುತ್ತಾರೆ. ಇನ್ನು ತೆಲುಗಿನ ಮಾಸ್ ಹೀರೋ ಬಾಲಯ್ಯ ಅವರ ವಿಷಯಕ್ಕೆ ಬರೋಣ. ವಯಸ್ಸಿನ ಕಾರಣದಿಂದ ಬಾಲಯ್ಯ ಅವರಿಗೂ ತಲೆ ಕೂದಲು ಸಂಪೂರ್ಣವಾಗಿ ಉದುರಿ ಹೋಗಿದೆ. ಸಿನಿಮಾಗಳಲ್ಲಿ ಇವರು ಸೂಪರ್ ಸ್ಟೈಲಿಶ್ ವಿಗ್ಗಳನ್ನು ಬಳಸುತ್ತಾರೆ. ಆದರೆ ರಿಯಲ್ ಲೈಫ್ನಲ್ಲಿ ಅಥವಾ ರಾಜಕೀಯ ಸಭೆಗಳಲ್ಲಿ ಯಾವುದೇ ಮುಜುಗರವಿಲ್ಲದೆ ತಮ್ಮ ಒರಿಜಿನಲ್ ಬೋಳು ತಲೆಯ ಲುಕ್ನಲ್ಲೇ ಸಿಂಪಲ್ ಆಗಿ ಬರ್ತಾರೆ. ಕಾಮಿಡಿ ನಟನಾಗಿ ಬಂದು ಹೀರೋ ಆಗಿ ಗೆದ್ದವರು ನಮ್ಮ ಶರಣ್. ಇವರಿಗೂ ಮುಂಭಾಗದ ಕೂದಲು ಸಂಪೂರ್ಣವಾಗಿ ಖಾಲಿಯಾಗಿದೆ. ಸಿನಿಮಾಗಳಲ್ಲಿ ಹೀರೋ ಲುಕ್ಗಾಗಿ ವಿಗ್ ಧರಿಸುವ ಇವರು ರಿಯಲ್ ಲೈಫ್ನಲ್ಲಿ ಮಾತ್ರ ವಿಗ್ ಇಲ್ಲದೆಯೇ ಒರಿಜಿನಲ್ ಲುಕ್ನಲ್ಲಿ ಓಡಾಡುತ್ತಾರೆ. ಇವರ ಈ ಸಿಂಪ್ಲಿಸಿಟಿ ಜನರಿಗೆ ತುಂಬಾನೇ ಇಷ್ಟ. ಒಂದು ಕಾಲದಲ್ಲಿ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದ ಅಭಿಜಿತ್ ಅವರಿಗೂ ಕಾಲ ಕಳೆದಂತೆ ತಲೆ ಕೂದಲು ಕಡಿಮೆಯಾಯಿತು. ಇದರಿಂದ ಇವರು ಸಿನಿಮಾಗಳಿಗಾಗಿ ವಿಗ್ ಧರಿಸಲು ಶುರು ಮಾಡಿದರು. ಆದರೆ ದುರದೃಷ್ಟವಶಾತ್ ಕೂದಲು ಕಡಿಮೆಯಾದಂತೆ ಇವರಿಗೆ ಸಿನಿಮಾದಲ್ಲಿ ಅವಕಾಶಗಳು ಕೂಡ ಕಡಿಮೆಯಾಗುತ್ತಾ ಬಂದವು. ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಅವರಿಗೂ ಕೆರಿಯರ್ನ ಪೀಕ್ನಲ್ಲಿದ್ದಾಗಲೇ ಕೂದಲು ಉದುರುವ ಸಮಸ್ಯೆ ಶುರುವಾಗಿತ್ತು. ತಮ್ಮ ಮಾಸ್ ಲುಕ್ ಕಾಪಾಡಿಕೊಳ್ಳುವ ವಿಜಯ್ ಸಿನಿಮಾಗಳಲ್ಲಿ ಹೈ ಕ್ವಾಲಿಟಿ ವಿಗ್ಗಳನ್ನು ಬಳಸುತ್ತಾರೆ. ಈಗ ಇವರು ರಾಜಕೀಯದಲ್ಲೂ ಇರುವ ಕಾರಣ ವಿಗ್ ಧರಿಸಿಯೇ ಕಾಣಿಸಿಕೊಳ್ಳುತ್ತಿದ್ದಾರೆ. ನಟ ದರ್ಶನ್ ಅವರಿಗೆ ಆರಂಭದ ದಿನಗಳಲ್ಲಿ ದಟ್ಟವಾದ ಕೂದಲಿತ್ತು. ಆದರೆ ದಿನಗಳು ಉರುಳಿದಂತೆ ಮುಂಭಾಗದ ಕೂದಲು ಉದುರೋಕೆ ಶುರುವಾಯಿತು. ಸ್ವತಃ ದರ್ಶನ್ ಅವರೇ ಹೇಳಿರುವ ಹಾಗೆ ಕ್ರಾಂತಿ ಸಿನಿಮಾದ ನಂತರ ಅವರು ವಿಗ್ ಧರಿಸಲು ಶುರು ಮಾಡಿದರು. ಇವರು ಇಡೀ ತಲೆಗೆ ವಿಗ್ ಹಾಕಲ್ಲ, ಕೂದಲು ಕಡಿಮೆ ಇರುವ ಜಾಗಕ್ಕೆ ಮಾತ್ರ ಪ್ಯಾಚ್ ವಿಗ್ ಬಳಸುತ್ತಾರೆ. ನಮ್ಮ ಅಂಬರೀಷ್ ಅಣ್ಣ ಅವರಿಗೂ ವಯಸ್ಸಾದಂತೆ ಮುಂಗೋದಲು ಉದುರುವ ಸಮಸ್ಯೆ ಇತ್ತು. ಸಿನಿಮಾಗಳಲ್ಲಿ ಮಾತ್ರ ಇವರು ವಿಗ್ ಧರಿಸುತ್ತಿದ್ದರು. ಆದರೆ ರಿಯಲ್ ಲೈಫ್ನಲ್ಲಿ ಅಂಬಿ ಅಣ್ಣ ತುಂಬಾನೇ ಸಿಂಪಲ್. ಯಾವುದೇ ವಿಗ್ ಅಥವಾ ಮೇಕಪ್ ಇಲ್ಲದೆ ರಾಜನಂತೆ ಗತ್ತಿನಿಂದ ಓಡಾಡುತ್ತಿದ್ದರು. ತೆಲುಗಿನ ಹ್ಯಾಂಡ್ಸಮ್ ಹಂಕ್ ಮಹೇಶ್ ಬಾಬು ಅವರಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಬೋಳು ತಲೆಯ ಸಮಸ್ಯೆ ಕಾಡಿತ್ತು. ಆದರೆ ತಮ್ಮ ಗ್ಲಾಮರ್ ಕಾಪಾಡಿಕೊಳ್ಳುವ ಇವರು ಅತ್ಯಂತ ನೈಸರ್ಗಿಕವಾಗಿ ಕಾಣುವ ವಿಗ್ಗಳನ್ನು ಧರಿಸಲು ಶುರು ಮಾಡಿದರು. ಆ ವಿಗ್ ಇವರಿಗೆ ಎಷ್ಟು ಸೂಟ್ ಆಗುತ್ತೆ ಅಂದ್ರೆ ಕಂಡುಹಿಡಿಯುವುದು ತುಂಬಾ ಕಷ್ಟ. ಬಾಹುಬಲಿ ಸ್ಟಾರ್ ಪ್ರಭಾಸ್ ಅವರಿಗೂ ಕೂಡ ತಲೆಯ ಮುಂಭಾಗದಲ್ಲಿ ಕೂದಲು ತೆಳುವಾಗುವ ಸಮಸ್ಯೆ ಇತ್ತು. ಹೀಗಾಗಿ ಇವರು ಬಾಹುಬಲಿ ಸಿನಿಮಾದ ಸಮಯದಿಂದಲೇ ವಿಗ್ ಧರಿಸಿ ಆಕ್ಟ್ ಮಾಡೋಕೆ ಶುರು ಮಾಡಿದರು. ಪ್ರತಿಯೊಂದು ಸಿನಿಮಾಗೂ ಇವರು ಬೇರೆ ಬೇರೆ ಸ್ಟೈಲ್ನ ವಿಗ್ಗಳನ್ನು ಬಳಸುತ್ತಾರೆ. ಕೊನೆಯಲ್ಲಿ ಬರೋದು ಇಂಡಿಯನ್ ಸೂಪರ್ ಸ್ಟಾರ್ ರಜನಿಕಾಂತ್.
ವಯಸ್ಸಾದಂತೆ ರಜನಿ ಸರ್ ಅವರ ತಲೆ ಕೂದಲು ಸಂಪೂರ್ಣವಾಗಿ ಉದುರಿ ಹೋಯಿತು. ಆದರೆ ಇವರ ಗ್ರೇಟ್ನೆಸ್ ಇರೋದೇ ಇಲ್ಲಿ. ರಿಯಲ್ ಲೈಫ್ ನಲ್ಲಿ ಇವರು ಯಾವುದೇ ವಿಗ್ ಇಲ್ಲದೆ ಸಿಂಪಲ್ ಆಗಿ ಓಡಾಡ್ತಾರೆ. ಆದರೆ ಅದೇ ನಟ ಕ್ಯಾಮರಾ ಮುಂದೆ ವಿಗ್ ಧರಿಸಿ ನಿಂತರೆ ಇವತ್ತಿಗೂ ಯಂಗ್ ಹೀರೋಗಳು ಇವರ ಸ್ಟೈಲ್ ಮುಂದೆ ಕಮ್ಮಿ ಎನಿಸುತ್ತಾರೆ. ಗೆಳೆಯರೇ, ನೋಡಿದ್ರಲ್ಲ, ಕೂದಲು ಇರಲಿ ಬಿಡಲಿ, ನಮ್ಮ ನೆಚ್ಚಿನ ನಟರು ತಮ್ಮ ಅದ್ಭುತ ನಟನೆಯ ಮೂಲಕ ಇವತ್ತಿಗೂ ನಮ್ಮ ಹೃದಯದಲ್ಲಿ ಸೂಪರ್ ಸ್ಟಾರ್ಗಳಾಗಿದ್ದಾರೆ. ಈ ನಟರಲ್ಲಿ ಯಾರಿಗೆ ವಿಗ್ ಇದೆ ಅನ್ನೋ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತು? ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಯಾವ ನಟನ ಅಪ್ಪಟ ಅಭಿಮಾನಿ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.